ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಹಿಂಗ್ ಹೋಗ್ಬೇಕು ಹಿಂಗ್ ಹೋಗ್ಬಾರ್ದು ಅಂತ ಕೈಯೆಲ್ಲ ಈಗ ಅಧ್ಯಕ್ಷರು ಹಿರಿಯೋರು ನಮ್ಗೆಲ್ಲ ಮಾರ್ಗದರ್ಶಕರು ಸ್ವಲ್ಪ ಮಾರ್ಮಿಕವಾಗಿ ಹೇಳಿದ್ದಾರೆ. ಇಬ್ರು ಒಟ್ಟಿಗೆ ಇದ್ದಾರೆ, ಅದರಲ್ಲಿ ಏನು ನೋ ಡೌಟ್. ಯಾವುದೋ ಆ ಥರದ ಅನುಮಾನ ಬರೋ ರೀತಿಯಲ್ಲಿ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಅವರಾಗಲಿ ನಡ್ಕೊಂಡಿಲ್ಲ. ಯಾವುದೇ ಸಭೆ ಸಮಾರಂಭ ಅಥವಾ ಮೀಟಿಂಗು ಅಥವಾ ತೀರ್ಮಾನಗಳಲ್ಲಿ ಇಲ್ಲಿವರೆಗೆ ಯಾವ್ದಾರ ಒಂದು ಸಣ್ಣ ಡಿಸ್ಪ್ಯೂಟ್ ಇದ್ರೆ ಹೇಳಿ. ಬಟ್ ಜನರಲ್ ಆಗಿ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಇವರಿಬ್ರು ಒಟ್ಟಿಗೆ ಹೋದ್ರೆ ಪಾರ್ಟಿಗೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅಲ್ಲಿ ಇಲ್ಲಿ ಚರ್ಚೆ ಆಗಿದೆ. ಅದನ್ನ ತಾವು ಬೇರೆ ಬೇರೆ ರೀತಿಯಲ್ಲಿ ದಿಕ್ಕಿನಲ್ಲಿ ತಗೊಂಡೋಗುವಂಥದ್ದು ಏನು ಬೇಡ ಅಂತ ಅನಿಸುತ್ತೆ. 100% ಕಾಂಗ್ರೆಸ್ನಲ್ಲಿ ಎಲ್ಲ ಒಂದೇನೆ ಹೈಕಮಾಂಡ್ ಡಿಸಿಷನ್ಗೆ ಎಲ್ಲರೂ ಬಂದರು. ಬಿಜೆಪಿಯವ್ರಿಗೆ ಏನಾದ್ರು 2 ವರ್ಷದಲ್ಲಿ ಯಾವ್ದಾದ್ರು ಒಂದು ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದಾರ ನೋಡಿ. 2 ವರ್ಷದಲ್ಲಿ JDSನವರು ಬಿಜೆಪಿಯವರು ಯಾವ್ದಾದ್ರು ಟೀಕೆ ಟಿಪ್ಪಣಿ ಈ ಥರದ ತೇಲ್ಸಿ ಮಾಡೋದು ಬಿಟ್ರೆ ಸರ್ಕಾರ ನಡೀತಾ ಇದೆ, ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ, ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಏನಾದ್ರು ಸಲಹೆ ಕೊಟ್ಟರೆ ನಾನು ಯಾವುದು ನೋಡಿಲ್ಲ. ಬರೀ ಅವ್ರ ಮೇಲೆ ಅಟ್ಯಾಕು, ಇವ್ರ ಮೇಲೆ ಅಟ್ಯಾಕು, ಈ ಪೆನ್ ಡ್ರೈವು ಇವರನ್ನ ಇದು ಮಾಡಿ ಅಥವಾ ಈ ಥರ ಏನಾದ್ರು ಬಿಟ್ರೆ ಅವ್ರಿಗೆ ಏನಾಗುತ್ತೆ ಸ್ಪಷ್ಟತೆ ಇಲ್ಲ. ಬಿಜೆಪಿಯವ್ರಿಗೆ JDSನವ್ರಿಗೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟತೆ ಕಾಣ್ತಾ ಇಲ್ಲ. ನನಗೆ ಇರೋ 30 ವರ್ಷದ ಅನುಭವದಲ್ಲಿ ಸ್ಪಷ್ಟತೆ ಇಲ್ಲ ಅವರಿಗೆ. ಮತ್ತು 5 ವರ್ಷದಲ್ಲಿ ನಾವು ಇಂತಿಂಥ ಕಾರ್ಯಕ್ರಮ ಮಾಡಿದ್ದೋ ಅದನ್ನ ತಪ್ಪಿಸಿದ್ದೀರಾ, ಈ ಕಾರ್ಯಕ್ರಮ ಜನಪರವಾಗಿತ್ತು, ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪಾಗಿದೆ ಅನ್ನೋ ಥರ ಹೇಳೋದಕ್ಕೆ ಅವ್ರು ಯಾವುದು ಕಾರ್ಯಕ್ರಮ ಇಲ್ಲ. ಅನಾವಶ್ಯಕವಾಗಿ ಸಿಕ್ಕಾಬಿಟ್ಟೆ ಅಬ್ನಾರ್ಮಲ್ ಆಗಿ ಫೈನಾನ್ಸ್ ವ್ಯತ್ಯಾಸವನ್ನು ಮಾಡ್ಕೊಂಡಿದ್ರು. ಸೊ ಮುಂದೇನಾದ್ರೂ ನಾವು ನಮಗೆ ಈಗ ಮಾಡ್ತಾ ಇದ್ದಾರೆ ಅಥವಾ ನಮಗೆ ಅವಕಾಶಕರಿ ಅಂತ ಗುರಿ ಇದೆ ಅನ್ನೋ ಅದೂ ಇಲ್ಲ. ಸೊ ಅವ್ರು ಈ ಥರದ ಬರೀ ಟೀಕೆ ಟಿಪ್ಪಣಿ ಬಿಟ್ಟರೆ ಪಾಪ ಏನು ಮಾಡ್ತಾರೆ? ಅವರಿಗೆ ಯಾರು ಅಡ್ವೈಸರ್ ಸರಿ ಇಲ್ವೋ ಅಥವಾ ಅವರಿಗೆ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯನೇ ಅಷ್ಟೋ ನಮಗೆ ಗೊತ್ತಿಲ್ಲ. ಬಹುಶಃ ಅದರಿಂದ ಸೊ ಟೀಕೆ ಟಿಪ್ಪಣಿಗೆ ಏನು ಅಷ್ಟೊಂದು ಮಹತ್ವ ಏನು ಕಾಣ್ತಾ ಇಲ್ಲಪ್ಪ ನನಗಂತೂ. ಸೊ ಮಾತಾಡೋದು ಸರಿ, ಬಟ್ ಕೇಸ್ ವಿಚಾರದಲ್ಲಿ ಹೇಳ್ಬೇಕಲ್ಲ ನೇರವಾಗಿ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತಗೊಂಡಿದ್ದಾರೆ. ಮಾಡಲಿ, ಯಾವ್ದಾರ ಇದ್ರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನ ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದ್ವಲ್ಲ. ಯಾವ್ದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ರೆ ಹೇಳಿ. ಯಾವ್ದಾದ್ರು ಬಿಜೆಪಿಯವರು JDS ಅವರು ಹೇಳಿದ ತನಿಖೆನಲ್ಲಿ ಒಂದೇನಾದ್ರು ಗಂಭೀರವಾಗಿದ್ರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನ ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತಗೋತೀವಿ ಅಂತ ಹೇಳಿದ್ರೆ CBI ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ರೆ ಗೊತ್ತಾಗತ್ತಲ್ಲ. ಅದಕ್ಕೇನೆ ಅವ್ರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ರೆ ಅದನ್ನು ಎಕ್ಸ್ಪೋಸ್ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ರೆ, BJPಯವ್ರದ್ದು ಇನ್ವಾಲ್ವ್ಮೆಂಟ್ ಇದ್ರೆ ಅಥವಾ ಜನತಾದಳದ ಇನ್ವಾಲ್ವ್ಮೆಂಟ್ ಇದ್ರೆ ಅದನ್ನು ಎಕ್ಸ್ಪೋಸ್ ಮಾಡಿ. ಸೊ ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗ್ತಾ ಇದ್ದೀವಿ. ಸುಮ್ಮನೆ ಏನೋ ಒಂದು ಮಾತಾಡಿದ್ರೆ ಏನು ಪ್ರಯೋಜನ?